Hello, welcome back to Edu Information Update channel. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಬೆಸ್ಟ್ ಕೋರ್ಸಸ್ ಆಫ್ಟರ್ 10th ಇದ್ರ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ. ಸೊ ಈಗ ಅಟ್ ಪ್ರೆಸೆಂಟ್ ನೀವೇನಾದರೂ 10th ಕಂಪ್ಲೀಟ್ ಮಾಡಿದ್ದೀರಾ ಅಥವಾ 10th ನಲ್ಲಿ ಓದ್ತಾ ಇದ್ರೆ ಮುಂದೆ ಪಿ ಯು ಸಿ ಮಾಡಬೇಕಾ, ಡಿಪ್ಲೊಮಾ ಮಾಡಬೇಕಾ, ಅಥವಾ ITIಗೆ ಹೋಗಬೇಕಾ, ಅಥವಾ ಬೇರೆ ಪ್ರೊಫೆಷನಲ್ ಕೋರ್ಸ್ ಆಯ್ಕೆ ಮಾಡಬೇಕಾ ಅಂತ ಹೇಳಿ ಕನ್ಫ್ಯೂಷನ್ನಲ್ಲಿದ್ದರೆ 10th ನಂತರ ತೆಗೆದುಕೊಳ್ಳುವ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ಇದು ನಿಮ್ಮ ಮುಂದಿನ ಎಜುಕೇಷನ್ ಮತ್ತು ಕರಿಯರ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗಬೇಕು. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಬಹಳಷ್ಟು ಸ್ಟೂಡೆಂಟ್ಸ್ ಒಂದೇ ಕನ್ಫ್ಯೂಷನಲ್ಲಿ ಇರ್ತಾರೆ. 10th ಆದಮೇಲೆ ಯಾವ ಕೋರ್ಸ್ ಮಾಡಿದರೆ ಫ್ಯೂಚರ್ ಚೆನ್ನಾಗಿರುತ್ತೆ, ಯಾವ ಕೋರ್ಸ್ ಹೆಚ್ಚು ಜಾಬ್ ಅಪಾರ್ಚುನಿಟೀಸ್ ಇವೆ, ಯಾವ ಕೋರ್ಸ್ಗೆ ಕಡಿಮೆ ಫೀಸ್ ಇದೆ, ಯಾವ ಕೋರ್ಸ್ ಮಾಡಿದರೆ ಬೇಗ ಜಾಬ್ ಸಿಗುತ್ತೆ, ಅಥವಾ ಯಾವ ಕೋರ್ಸ್ ಮಾಡಿದರೆ ಮುಂದೆ ಡಿಗ್ರಿ ಮಾಡಬಹುದು, ಯಾವ ಕೋರ್ಸ್ ನನಗೆ ಸೂಟೇಬಲ್ ಆಗಿರುತ್ತೆ. ಈ ವಿಡಿಯೋನಲ್ಲಿ ಇವೆಲ್ಲ ಪ್ರಶ್ನೆಗೆ ಈ ವಿಡಿಯೋನಲ್ಲಿ 10th ನಂತರ ಇರುವ ಬೆಸ್ಟ್ ಎಜುಕೇಷನಲ್ ಆ್ಯಂಡ್ ಕರಿಯರ್ ಆಪ್ಷನ್ಸನ್ನು ಸಿಂಪಲ್ ಆಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮಗೆ ಇಂಟ್ರೆಸ್ಟ್ ಮತ್ತು ಕರಿಯರ್ ಗೋಲ್ಸ್ಗೆ ಯಾವ ಆಪ್ಷನ್ ಸೂಟೇಬಲ್ ಮತ್ತು ಹೇಗೆ ಚೂಸ್ ಮಾಡ್ಕೋಬೇಕು ಅಂತ ಕೂಡ ನಾನಿಲ್ಲಿ ಹೇಳ್ತೀನಿ. ಸೊ ಈ ಕೋರ್ಸ್ನಲ್ಲಿ ಫಸ್ಟ್ 10th ನಂತರ ನಿಮ್ಮ ಮುಂದೆ ಇರುವ ಮುಖ್ಯ ಆಪ್ಷನ್ಸ್ಗಳು. ಸೊ ಇಲ್ಲಿ ಮೊದಲಿಗೆ ಬ್ರಾಡ್ ಆಗಿ ನೋಡೋಣ. 10th ನಂತರ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗೆ ಈಗ ಮೇಜರ್ ಆಪ್ಷನ್ಸ್ ಇರುತ್ತೆ. ಸೊ ಫಸ್ಟ್ ಒನ್ ಇಸ್ ಪಿ ಯು ಸಿ, ದಟ್ ಈಸ್ 10th ಆ್ಯಂಡ್ 12th. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಡಿಪ್ಲೊಮಾ ಆರ್ ಪಾಲಿಟೆಕ್ನಿಕ್. ಥರ್ಡ್ ಆಪ್ಷನ್ ITI. ಫೋರ್ತ್ ಆಪ್ಷನ್ ವೊಕೇಶನಲ್ ಕೋರ್ಸಸ್. ಫಿಫ್ತ್ ಆಪ್ಷನ್ ಸ್ಕಿಲ್ ಬೇಸ್ಡ್ ಪ್ರೊಫೆಷನಲ್ ಕರಿಯರ್ಸ್. ಇವೆಲ್ಲವೂ ಬೆಸ್ಟ್ ಕೋರ್ಸ್ ಡಿಪೆಂಡ್ಸ್ ಅಪಾನ್ ಯುವರ್ ಇಂಟ್ರೆಸ್ಟ್ ಮತ್ತು ನಿಮ್ಮ ಕರಿಯರ್ ಗೋಲ್ಸ್. ಸೆಕೆಂಡ್ ಆಪ್ಷನ್ಸ್ ಬಂದ್ಬಿಟ್ಟು ಈಗ 10th ಪಿ ಯು ಸಿ 11th ಆ್ಯಂಡ್ 12th ಪಾಸ್ ಆದಮೇಲೆ ನಿಮಗೆ ಮುಂದೆ ಡಿಗ್ರಿ ಮಾಡಬೇಕಾ, ಮೆಡಿಕಲ್, ಇಂಜಿನಿಯರಿಂಗ್, ಕಾಮರ್ಸ್, ಮ್ಯಾನೇಜ್ಮೆಂಟ್, ಲಾ ಅಥವಾ ಅದರ್ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ದರೆ ಪಿ ಯು ಸಿ ಒಂದು ಕಾಮನ್ ರೂಟ್ ಆಗಿರುತ್ತೆ. ಸೊ ಪಿ ಯು ಸಿನಲ್ಲಿ ಮುಖ್ಯವಾಗಿ ನೀವು 3 ಮೇಜರ್ ಸ್ಟ್ರೀಮ್ಸ್ ಬಗ್ಗೆ ಓದ್ತೀರಾ. ದಟ್ ಈಸ್ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್. ಈಗ ನೆಕ್ಸ್ಟ್ ನೀವು ಏನಾದರೂ ಸೈನ್ಸ್ ಸ್ಟ್ರೀಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ನೋಡಿ, ಸೈನ್ಸ್ ಸ್ಟ್ರೀಮ್ ಮಾಡಿದರೆ ನೀವು ಇಂಜಿನಿಯರಿಂಗ್, ಮೆಡಿಕಲ್, ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಫಾರ್ಮಸಿ ಮತ್ತು ಪ್ಯೂರ್ ಸೈನ್ಸ್ ಮುಂತಾದ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೈನ್ಸ್ ಸ್ಟ್ರೀಮ್ ಕನ್ಸಿಡರ್ ಮಾಡ್ಬೋದು. ಸೈನ್ಸ್ನಲ್ಲಿ ಸಾಮಾನ್ಯವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಮುಂತಾದ ಸಬ್ಜೆಕ್ಟ್ಸ್ ಕಾಂಬಿನೇಷನ್ಸ್ ಇರುತ್ತೆ. ಆದರೆ ಎಕ್ಸಾಕ್ಟ್ ಸಬ್ಜೆಕ್ಟ್ ಕಾಂಬಿನೇಷನ್ ಕಾಲೇಜ್ ಮತ್ತು ಬೋರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೈನ್ಸ್ ಯಾರಿಗೂ ಸೂಕ್ತ ಅಂಥೇಳಿ ನೋಡೋದಾದರೆ ನಿಮಗೆ ಮ್ಯಾಥ್ಸ್ ಮತ್ತು ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ, ಮುಂದೆ ಟೆಕ್ನಿಕಲ್ ಅಥವಾ ಸೈಂಟಿಫಿಕ್ ಕರಿಯರ್ ಮಾಡಬೇಕು ಅಂತ ಹೇಳಿ ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ಇದು ಒಂದು ಬೆಸ್ಟ್ ಆಪ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದರೂ ಕಾಮರ್ಸ್ ಸ್ಟ್ರೀಮ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಲೈಕ್ ಅಕೌಂಟಿಂಗ್, ಬಿಸ್ನೆಸ್, ಬ್ಯಾಂಕಿಂಗ್, ಫೈನಾನ್ಸ್, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್, ಎಂಟರ್ಪ್ರಿನಿಯರ್ಶಿಪ್, ಸೊ ಈ ಥರ ಫೀಲ್ಡ್ನಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಮುಂದೆ BCom, BBA, BCA, CA, CMA, CS ಅಥವಾ MBA ಮುಂತಾದ ಫೈನಾನ್ಸ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಕರಿಯರ್ಸ್ ಕೂಡ ನೀವು ಮಾಡ್ಕೋಬಹುದು. ಸೊ ಕಾಮರ್ಸ್ ಯಾರಿಗೆ ಸೂಕ್ತ ಅಂತ ನೋಡೋದಾದರೆ ನಂಬರ್ಸ್, ಬಿಸ್ನೆಸ್ ಮತ್ತು ದುಡ್ಡಿನ ಮ್ಯಾನೇಜ್ಮೆಂಟ್ನಲ್ಲಿ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ಗೆ ಕಾಮರ್ಸ್ ಒಂದು ಯೂಸ್ಫುಲ್ ಆಗಿರೋ ಒಂದು ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್. ಸೊ ಆರ್ಟ್ಸ್ ಅಂದರೆ ಕರಿಯರ್ ಅಪಾರ್ಚುನಿಟೀಸ್ ಕಡಿಮೆ ಅಂತ ಅನೇಕ ಸ್ಟೂಡೆಂಟ್ಸ್ ತಪ್ಪಾಗಿ ಯೋಚಿಸ್ತಾರೆ. ಆ್ಯಕ್ಚುಲಿ ಆರ್ಟ್ಸ್ನಲ್ಲಿ ಕೂಡ ಹಲವು ಕರಿಯರ್ ಆಪ್ಷನ್ಸ್ ಇವೆ, ಲೈಕ್ ಲಾ, ಜರ್ನಲಿಸಮ್, ಸೈಕಾಲಜಿ, ಟೀಚಿಂಗ್, ಸಿವಿಲ್ ಸರ್ವಿಸ್, ಸೋಷಲ್ ಸೈನ್ಸಸ್, ಲ್ಯಾಂಗ್ವೇಜಸ್, ಡಿಸೈನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಥರ ಭಾಳಷ್ಟು ಫೀಲ್ಡ್ಸ್ನಲ್ಲಿ ಇಂಟ್ರೆಸ್ಟ್ ಹೊಂದಿದ್ರೆ ಆರ್ಟ್ಸ್ ಒಂದು ಒಳ್ಳೆಯ ಫೌಂಡೇಶನ್ ಆಗ್ಬೋದು. ಸೊ ಮುಂದೆ ನೀವು BA, ಜರ್ನಲಿಸಮ್, ಸೈಕಾಲಜಿ, ಸೋಷಲ್ ಸೈನ್ಸ್ ಈ ಥರ ಮುಂತಾದ ಕೋರ್ಸ್ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟ್ ನೀವು ಡಿಪ್ಲೊಮಾ ಆ್ಯಂಡ್ ಪಾಲಿಟೆಕ್ನಿಕ್. ಸೊ ಇಂದು 10th ನಂತರ ಬಹಳ ಪಾಪ್ಯುಲರ್ ಆಪ್ಷನ್ ಆಗಿದೆ. ಸೊ ನಿಮಗೆ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಅರ್ಲಿ ಆಗಿ ಎಂಟ್ರಿ ಆಗಬೇಕು ಅನ್ನೋ ಆಸಕ್ತಿ ಇದ್ದರೆ ಡಿಪ್ಲೊಮಾ ಕನ್ಸಿಡರ್ ಮಾಡ್ಬೋದು. ಸೊ ಡಿಪ್ಲೊಮಾ ಅಥವಾ ಪಾಲಿಟೆಕ್ನಲ್ಲಿ ಹಲವು ಟೆಕ್ನಿಕಲ್ ಬ್ರಾಂಚಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಇದರಲ್ಲಿ ನಿಮಗೆ ಕಂಪ್ಯೂಟರ್ಸ್, ಪ್ರೋಗ್ರಾಮಿಂಗ್, ಸಾಫ್ಟ್ವೇರ್ ಮತ್ತು IT ಕ್ಷೇತ್ರದಲ್ಲಿ
ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸು ಇದನ್ನ ಮಾಡ್ಕೋಬಹುದು. ಅದೇ ನೆಕ್ಸ್ಟ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದರಲ್ಲಿ ಮೆಷಿನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮೆಕ್ಯಾನಿಕಲ್ ಸಿಸ್ಟಮ್ಸ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಡಿಪ್ಲೊಮಾ ಮಾಡ್ಕೋಬಹುದು. ಅದೇ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಸೊ ನಿಮಗೆ ಕನ್ಸ್ಟ್ರಕ್ಷನ್ಸ್, ಬಿಲ್ಡಿಂಗ್, ರೋಡ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಈ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡ್ಕೋಬಹುದು. ಅದೇ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ನಲ್ಲಿ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಮತ್ತು ಪವರ್ ರಿಲೇಟೆಡ್ ಟೆಕ್ನಾಲಜಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೋಬಹುದು. ಅದೇ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ನಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಲೈಕ್ ಎಲೆಕ್ಟ್ರಾನಿಕ್ ಡಿವೈಸಸ್, ಸರ್ಕ್ಯೂಟ್ಸ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಈ ಕೋರ್ಸ್ನ ಮಾಡ್ಕೋಬೋದು. ಸೊ ಸಾಕಷ್ಟು ಡಿಪ್ಲೊಮಾ ಕೋರ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ. ಇದು ಈಗ ಡಿಪ್ಲೊಮಾ ಯಾರಿಗೆ ಬೆಸ್ಟ್ ಅಂತ ಹೇಳಿ ನೋಡೋದಾದರೆ, ನಿಮಗೆ ಪ್ರಾಕ್ಟಿಕಲ್ ಮತ್ತು ಟೆಕ್ನಿಕಲ್ ಲರ್ನಿಂಗ್ ಇಷ್ಟ ಪಡುವ ಸ್ಟೂಡೆಂಟ್ಸಿಗೆ ಡಿಪ್ಲೊಮಾ ಇಂಟ್ರೆಸ್ಟಿಂಗ್ ಆಪ್ಷನ್ಸ್ ಆಗಿರುತ್ತೆ. ಇದರ ಒಂದು ಅಡ್ವಾಂಟೇಜ್ ಏನಂದರೆ, ನೀವು ಟೆಕ್ನಿಕಲ್ ಸ್ಕಿಲ್ಸ್ ಅನ್ನು ರಿಲೇಟಿವ್ಲಿ ಅರ್ಲಿ ಸ್ಟೇಜ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿಕೊಂಡು ಅದನ್ನು ಕಲಿಬೋದು. ಸೊ ಡಿಪ್ಲೊಮಾ ನಂತರ ಜಾಬ್ ಅಥವಾ ಹೈಯರ್ ಎಜುಕೇಷನ್ ಕೂಡ ನೀವು ಮಾಡ್ಕೋಬೋದು. ಇವೆರಡು ಆಪ್ಷನ್ಸ್ ನಿಮಗೆ ಇರುತ್ತೆ. ಕೆಲವೊಬ್ಬರು ಇಂಜಿನಿಯರಿಂಗ್ ಪಾತ್ವೇನಲ್ಲೂ ಡಿಪ್ಲೊಮಾ ಹೋಲ್ಡರ್ಸ್ಗೆ ಮುಂದೆ ಡಿಗ್ರಿ ಅಡ್ಮಿಷನ್ಗೆ ಸ್ಪೆಸಿಫಿಕ್ ರೂಟ್ ಇರುತ್ತೆ. ಅಂತಂದರೆ ನೀವು ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡ ಮೇಲೆ ನೀವೇನಾದರೂ BE ಮಾಡ್ಕೋಬೇಕು ಅಂತಂದರೆ ಡೈರೆಕ್ಟ್ಲಿ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ. ಸೊ BEನಲ್ಲಿ ನೀವು ಡೈರೆಕ್ಟ್ಲಿ ಸೆಕೆಂಡ್ ಇಯರ್ನಲ್ಲೇ ನಿಮಗೆ ಅಡ್ಮಿಷನ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡೋದು ITI, ದಟ್ ಇಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ನೀವು ಸ್ಕಿಲ್ ಬೇಸ್ಡ್ ಟೆಕ್ನಿಕಲ್ ಟ್ರೈನಿಂಗ್ ಪಡೆಯಲು ಬಯಸುತ್ತಿದ್ರೆ, ಅಂತಂದರೆ ನಿಮಗೆ ಆ ಸ್ಕಿಲ್ ಬೇಸ್ಡ್ ಟೆಕ್ನಿಕಲ್ ಟ್ರೈನಿಂಗ್ನಲ್ಲಿ ನಿಮಗೆ ಒಂದು ಇಂಟ್ರೆಸ್ಟ್ ಇದ್ದರೆ ITI ಒಂದು ನಿಮಗೆ ಇಂಪಾರ್ಟೆಂಟ್ ಆಪ್ಷನ್ಸ್ ಆಗಿರುತ್ತೆ. ಈ ITIನಲ್ಲಿ ಹಲವಾರು ಟ್ರೇಡ್ಸ್ ಇರುತ್ತೆ. ಆ್ಯಂಡ್ ಲೈಕ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್, ಫಿಟ್ಟಿಂಗ್, ವೆಲ್ಡಿಂಗ್, ಪ್ಲಂಬರ್, ಟ್ಯೂನರ್, ಮೆಕ್ಯಾನಿಕ್ಸ್, ಕಂಪ್ಯೂಟರ್ ರಿಲೇಟೆಡ್ ಟ್ರೇಡ್ಸ್, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಟ್ರೇಡ್ಸ್. ಸೊ ITIನಲ್ಲಿ ಮೇನ್ ಫೋಕಸ್ ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾರಿಗೆ ಇದು ಸೂಕ್ತ ಅಂತ ಹೇಳಿ ನೋಡೋದಾದರೆ, ನಿಮಗೆ ಹ್ಯಾಂಡ್ಸ್ ಆನ್ ವರ್ಕ್ ಇಷ್ಟ ಇದ್ದರೆ, ಮೆಷಿನ್ಸ್ ಜೊತೆ ಕೆಲಸ ಮಾಡಲು ಆಸಕ್ತಿ ಇದ್ದರೆ, ಟೆಕ್ನಿಕಲ್ ಟ್ರೇಡ್ ಕಲಿಯಲು ಇಷ್ಟ ಇದ್ದರೆ, ಮತ್ತು ಸ್ಕಿಲ್ ಬೇಸ್ಡ್ ಕರಿಯರ್ ಬೇಕಿತ್ತು ಅಂತಂದರೆ ITI ಕನ್ಸಿಡರ್ ಮಾಡಬಹುದು. ಸೊ ITI ನಂತರ ಅಪ್ರೆಂಟಿಸ್ಶಿಪ್, ಜಾಬ್ಸ್, ಪ್ರೈವೇಟ್ ಜಾಬ್ಸ್, ಗವರ್ಮೆಂಟ್ ರಿಲೇಟೆಡ್ ಅಪಾರ್ಚುನಿಟೀಸ್, ಫ್ಯೂಚರ್ ಟೆಕ್ನಿಕಲ್ ಎಜುಕೇಷನ್ ಮುಂತಾದ ಪಾತ್ವೇ ಕೂಡ ಇರುತ್ತೆ. ಆದರೆ ಜಾಬ್ ಅಪಾರ್ಚುನಿಟೀಸ್ ನಿಮ್ಮ ಟ್ರೇಡ್, ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಮತ್ತು ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೊಕೇಶ್ನಲ್ ಕೋರ್ಸಸ್. ಸೊ ಈ ವೊಕೇಶ್ನಲ್ ಎಜುಕೇಷನ್ ಅಂತಂದರೆ ಪ್ರಾಕ್ಟಿಕಲ್ ಜಾಬ್ ಓರಿಯೆಂಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ಒಂದು ಎಜುಕೇಷನ್. ಫಾರ್ ಎಕ್ಸಾಂಪಲ್ ಇದರಲ್ಲಿ ನಿಮಗೆ ಹೆಲ್ತ್ ಕೇರ್ ರಿಲೇಟೆಡ್ ಸ್ಕಿಲ್ಸ್, ರಿಟೇಲಿಂಗ್, ಟೂರಿಸಮ್, ಹಾಸ್ಪಿಟಾಲಿಟಿ, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಆಟೋಮೊಬೈಲ್ಸ್, IT ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅಗ್ರಿಕಲ್ಚರ್ ಮತ್ತು ಆಫೀಸ್ ರಿಲೇಟೆಡ್ ಸ್ಕಿಲ್ಸ್ ಮುಂತಾದ ಏರಿಯಾಸ್ನಲ್ಲಿ ವೊಕೇಶ್ನಲ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಇವುಗಳಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಹೆಚ್ಚು ಇಂಪಾರ್ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಕೋರ್ಸಸ್ ಇನ್ನು ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ಇಂದಿನ ಡಿಜಿಟಲ್ ವರ್ಲ್ಡ್ನಲ್ಲಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಬಹಳ ಯೂಸ್ಫುಲ್ ಆಗಿರುತ್ತೆ. ಸೊ 10th ನಂತರ ನೀವು ಕಂಪ್ಯೂಟರ್ ರಿಲೇಟೆಡ್ ಸ್ಕಿಲ್ಸ್ ಡೆವಲಪ್ ಮಾಡ್ಬೋದು. ಉದಾಹರಣೆಗೆ ಬೇಸಿಕ್ ಕಂಪ್ಯೂಟರ್ ಕೋರ್ಸಸ್, ಇದರಲ್ಲಿ ನಿಮಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್, MS ಆಫೀಸ್, ಇಂಟರ್ನೆಟ್ ಮತ್ತು ಬೇಸಿಕ್ ಡಿಜಿಟಲ್ ಸ್ಕಿಲ್ಸ್ ಕಲಿಸ್ಕೊಡ್ತಾರೆ. ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಪೈಥಾನ್ ಅಥವಾ ಇತರ ಬಿಗಿನರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲರ್ನ್ ಮಾಡ್ಬೋದು. ವೆಬ್ ಡೆವಲಪ್ಮೆಂಟ್, ಇದರಲ್ಲಿ HTML, CSS ಮತ್ತು ಜಾವಾ ಸ್ಕ್ರಿಪ್ಟ್ ಮೂಲಕ ವೆಬ್ಸೈಟ್ ಯಾವ ಥರ ಡೆವಲಪ್ ಮಾಡಬೇಕು ಅಂತನೋ ಬೇಸಿಕ್ಸ್ನ ನಿಮಗೆ ಹೇಳ್ಕೊಡ್ತಾರೆ. ಗ್ರಾಫಿಕ್ ಡಿಸೈನಿಂಗ್ಸ್ನಲ್ಲಿ ಡಿಸೈನ್ ಮತ್ತು ವಿಜುವಲ್ ಕಮ್ಯುನಿಕೇಷನಲ್ಲಿ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ಗೆ ಈ ಕೋರ್ಸ್ ಮಾಡ್ಕೋಬೋದು. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಸೋಷಿಯಲ್ ಮೀಡಿಯಾ, SEO, ಕಂಟೆಂಟ್ ಮಾರ್ಕೆಟಿಂಗ್ ಮುಂತಾದ ಏರಿಯಾಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅದರಲ್ಲಿ ಇದು ಒಂದು ಇಂಪಾರ್ಟೆಂಟ್ ನಲ್ಲಿ ಏನಿದೆ ಅಂತಂದರೆ, ಶಾರ್ಟ್ ಟರ್ಮ್ ಕಂಪ್ಯೂಟರ್ ಕೋರ್ಸಸ್ನಲ್ಲಿ ಫುಲ್ ಪ್ರೊಫೆಷ್ನಲ್ ಡಿಗ್ರಿಗೆ ಇಕ್ವಿವ್ಯಾಲೆಂಟ್ ಎಂದು ಕನ್ಸಿಡರ್ ಮಾಡಬಾರ್ದು. ಯಾಕಂತಂದರೆ ಈ ಕೋರ್ಸ್ನ ಇನ್ ಡೆಪ್ತ್ ಮತ್ತು ರೆಕಗ್ನಿಷನ್
ಚೆಕ್ ಮಾಡಿಕೊಂಡೆ ಈ ಕೋರ್ಸಸ್ನಲ್ಲಿ ನೀವು ಒಂದು ಅಡ್ಮಿಷನ್ ತಗೋಬೇಕಾಗುತ್ತೆ. ಅಂತಂದರೆ ಈ ಕೋರ್ಸಸ್ ನಾನು ಏನು ಹೇಳಿದ್ದೀನಿ ಇಷ್ಟೊಂದು ಕೋರ್ಸ್ನಲ್ಲಿ ಅಥವಾ ಇದ್ರ ಬಿಟ್ಟು ಬೇರೆ ಕೋರ್ಸಸ್ನಲ್ಲೂ ನೀವು ಅಡ್ಮಿಷನ್ ತಗೋತೀರಾ ಅಂತಂದರೆ ಫಸ್ಟ್ ನೀವು ಕಾಲೇಜ್ನಲ್ಲಿ ಹೋಗಿ ಆ ಕಂಪ್ಲೀಟ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಅಲ್ಲಿ ಅಡ್ಮಿಷನ್ ತಗೋಬೇಕಾಗತ್ತೆ. ಯಾಕಂತಂದರೆ ಇದು ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಡಿಫರ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋಡಿಂಗ್ ಮತ್ತು ಪ್ರೋಗ್ರಾಮಿಂಗ್. ಸೊ ನಿಮಗೆ ಕಂಪ್ಯೂಟರ್ಸ್ ತುಂಬ ಇಷ್ಟ ಇತ್ತು ಅಂತಂದರೆ ನಂತರ ಕೋಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಪ್ರೋಗ್ರಾಮಿಂಗ್ ಬೇಸಿಕ್ಸ್, ಪೈಥಾನ್, HTML, CSS, ಜಾವಾ. ಸೊ ಇವೆಲ್ಲನೂ ನೀವು ಕಲಿಬೋದು. ನಂತರ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಆ್ಯಪ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯುರಿಟಿ ಮುಂತಾದ ಫೀಲ್ಡ್ಸ್ನ ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು. ಆದರೆ ನಂತರ ಕೋಡಿಂಗ್ ಕೋರ್ಸ್ ಮಾಡಿದ ತಕ್ಷಣ ನಾವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀವಿ ಅಂತ ಅನ್ಕೊಳೋದು ಬೇಡ. ಯಾಕಂತಂದರೆ ಕೋಡಿಂಗ್ ಇಸ್ ಅ ಸ್ಕಿಲ್. ಸೊ ಕರಿಯರ್ ರಿಕ್ವೈರ್ಸ್ ಡೀಪರ್ ಎಜುಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ ನಿಮಗೆ ಡೀಪ್ ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಜ್ ಎಜುಕೇಷನ್ ಬೇಕಾಗುತ್ತೆ. ಸೊ ಮುಂದೆ ನೀವು ಇದರಲ್ಲಿ ಡೀಪ್ ಲರ್ನಿಂಗ್ ಕೂಡ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು AI ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓನ್ಲಿ. ಸೊ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸ್ಟೂಡೆಂಟ್ಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ, ತುಂಬ ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇದ್ದಾರೆ. ಸೊ ನಂತರ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಂಡಮೆಂಟಲ್ಸ್ ಮತ್ತು ಬೇಸಿಕ್ ಪ್ರೋಗ್ರಾಮಿಂಗ್ ಕಲಿಬೋದು. ಇದನ್ನು ಕಲ್ತ ಮೇಲೆ ನೀವು ಅಡ್ವಾನ್ಸ್ಡ್ AI ಕರಿಯರ್ಗಾಗಿ ಮುಂದೆ ನೀವು ಲೈಕ್ ಈಗ ಕೋರ್ಸಸ್ ಆರ್ ಎನಿ ಅದರ್ ಕೋರ್ಸಸ್ನ ನೀವು ಮಾಡ್ಕೋಬೋದು. ಸೊ ಇದರಲ್ಲಿ ಮ್ಯಾಥಮೆಟಿಕ್ಸ್ ಪ್ಲಸ್ ಪ್ರೋಗ್ರಾಮಿಂಗ್ ಪ್ಲಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಮುಂತಾದ ಫೌಂಡೇಶನ್ ಡೆವಲಪ್ ಮಾಡ್ಬೋದು. ಸೊ ನೀವು ಮುಂದೆ BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಕೋಬೋದು, ಆರ್ BTech ಇನ್ ಕಂಪ್ಯೂಟರ್ ಸೈನ್ಸ್, BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, BTech ಇನ್ ಡೇಟಾ ಸೈನ್ಸ್. ಸೊ ಮುಂತಾದ ಹೈಯರ್ ಎಜುಕೇಷನ್ ಪಾತ್ವೇಸ್ ಕೂಡ ನೀವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸ್ಟಾರ್ಟ್ ಮಾಡ್ಬೋದು, ಬಟ್ ಡೋಂಟ್ ರಶ್ ಇಂಟು ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದೌಟ್ ಬೇಸಿಕ್ಸ್ ಆಫ್ ಫಂಡಮೆಂಟಲ್ ಬೇಸಿಕ್ಸ್ ಇಲ್ದೇನೆ ನೀವು ಡೈರೆಕ್ಟ್ಲಿ ಅಡ್ವಾನ್ಸ್ ಲೆವೆಲಿಗೆ ಜಂಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದೊಂದಾಗಿ ಕಲಿತಾ ಹೋಗಿ. ನೆಕ್ಸ್ಟ್ ಕೋರ್ಸ್ ಬಂದ್ಬಿಟ್ಟು ಇಟ್ ಈಸ್ ಹೆಲ್ತ್ ಕೇರ್ ರಿಲೇಟೆಡ್ ಕೋರ್ಸಸ್. ಸೊ ಈ ಹೆಲ್ತ್ ಕೇರ್ ರಿಲೇಟೆಡ್ ಕೋರ್ಸಸ್ ನಿಮಗೆ ಏನಾದರೂ ಬಯಾಲಜಿ ಮತ್ತು ಹೆಲ್ತ್ ಕೇರ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ನಂತರ ನೀವು ಹೆಲ್ತ್ ಕೇರ್ ರಿಲೇಟೆಡ್ ವೊಕೇಶ್ನಲ್ ಅಥವಾ ಡಿಪ್ಲೊಮಾ ಪಾತ್ವೇ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇಲ್ಲಿ ಲೈಕ್ ನರ್ಸಿಂಗ್ ರಿಲೇಟೆಡ್ ಟ್ರೈನಿಂಗ್, ಮೆಡಿಕಲ್ ಲ್ಯಾಬ್ರೋಟರಿ ರಿಲೇಟೆಡ್ ಪ್ರೋಗ್ರಾಮ್ಸ್, ಫಾರ್ಮಸಿ ರಿಲೇಟೆಡ್ ಪಾತ್ವೇಸ್ ಆರ್ ಹೆಲ್ತ್ ಕೇರ್ ಅಸಿಸ್ಟೆಂಟ್ ರೋಲ್ಸ್. ಸೊ ಈ ಥರ ಮುಂತಾದ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಆದರೆ ಹೆಲ್ತ್ ಕೇರ್ ಫೀಲ್ಡ್ನಲ್ಲಿ ಕೋರ್ಸ್ ರೆಕಗ್ನಿಷನ್ ಮತ್ತು ಎಲಿಜಿಬಿಲಿಟಿ ಬಹಳ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ಕೋರ್ಸಿಗೆ ಪ್ರೊಫೆಷ್ನಲ್ ರೆಗ್ಯುಲೇಷನ್ಸ್ ಮತ್ತು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ಆಗಿರುತ್ತೆ. ಸೊ ಅಡ್ಮಿಷನ್ ಮಾಡಿಸೋಕ್ಕಿಂತ ಮೊದಲೇ ಒಂದ್ಸಲ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಈಸ್ ಅಗ್ರಿಕಲ್ಚರ್ ಕೋರ್ಸ್. ನಿಮಗೆ ಅಗ್ರಿಕಲ್ಚರ್, ಪ್ಲಾಂಟ್ಸ್, ಫಾರ್ಮಿಂಗ್ ಅಥವಾ ರೂರಲ್ ಟೆಕ್ನಾಲಜಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಗ್ರಿಕಲ್ಚರ್ ರಿಲೇಟೆಡ್ ಡಿಪ್ಲೊಮಾ ಅಥವಾ ವೊಕೇಶ್ನಲ್ ಪ್ರೋಗ್ರಾಮ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇದರಲ್ಲಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಡೇರಿ, ಫುಡ್ ಪ್ರೊಸೆಸಿಂಗ್, ಅಗ್ರಿಕಲ್ಚರ್ ಟೆಕ್ನಾಲಜಿ, ಸೊ ಈ ಥರ ಮುಂತಾದ ಏರಿಯಾಸ್ನಲ್ಲಿ ಕರಿಯರ್ ಅಪಾರ್ಚುನಿಟೀಸ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಅಗ್ರಿಕಲ್ಚರ್ಸ್ಗೆ ಟ್ರೆಡಿಷ್ನಲ್ ಫಾರ್ಮಿಂಗ್ಗೆ ಮಾತ್ರ ಲಿಮಿಟೆಡ್ ಆಗಿಲ್ಲ. ಈಗ ಟೆಕ್ನಾಲಜಿ, ಆಟೋಮೇಷನ್, ಡ್ರೋನ್ಸ್, ಡೇಟಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅಗ್ರಿಕಲ್ಚರ್ನಲ್ಲಿ ತುಂಬ ಜಾಸ್ತಿ ಬಳಸ್ತಾ ಇದ್ದಾರೆ. ನೆಕ್ಸ್ಟ್ ಕೋರ್ಸ್ ಬಂದ್ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹಾಸ್ಪಿಟಾಲಿಟಿ. ಸೊ ನಿಮಗೆ ಹೋಟೆಲ್ಸ್, ಟೂರಿಸಮ್, ಟ್ರಾವೆಲ್, ಫುಡ್, ಕಸ್ಟಮರ್ ಸರ್ವಿಸ್ ಇವೆಲ್ಲದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಸ್ಪಿಟಲ್ ರಿಲೇಟೆಡ್ ಕೋರ್ಸಸ್ನ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ಲೈಕ್ ಕರಿಯರ್ ಏರಿಯಾಸ್ ಬಂದ್ಬಿಟ್ಟು ಹೋಟೆಲ್ಸ್, ರೆಸ್ಟೋರೆಂಟ್ಸ್, ರಿಸಾರ್ಟ್ಸ್, ಟ್ರಾವೆಲ್, ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಸರ್ವಿಸಸ್. ಆದರೆ ಈ ಕೋರ್ಸ್ ಆಯ್ಕೆ ಮಾಡಲು ಮೊದಲು ನೀವು ಇನ್ಸ್ಟಿಟ್ಯೂಟ್ ರೆಕಗ್ನಿಷನ್ ಮತ್ತು ಪ್ರಾಕ್ಟಿಕಲ್ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಸಪೋರ್ಟ್ನ ಚೆಕ್ ಮಾಡಿಕೊಂಡೆ ಆಮೇಲೆ ಅಡ್ಮಿಷನ್ಸ್ ಮಾಡಿಸಿ. ನೆಕ್ಸ್ಟ್ ಕೋರ್ಸ್ ಬಂದ್ಬಿಟ್ಟು ಡಿಸೈನ್ ಆ್ಯಂಡ್ ಕ್ರಿಯೇಟಿವಿಟಿ ಕೋರ್ಸ್. ನಿಮಗೆ ಕ್ರಿಯೇಟಿವಿಟಿ ಮತ್ತು ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ಫೀಲ್ಡ್ ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗ್ರಾಫಿಕ್ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಅನಿಮೇಷನ್, ಫೋಟೋಗ್ರಾಫಿ, ವಿಡಿಯೋ ಎಡಿಟಿಂಗ್, ಮಲ್ಟಿಮೀಡಿಯಾ. ಸೊ ಈ ಥರ ಮುಂತಾದ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಬೋದು. ಈ ಕ್ಷೇತ್ರದಲ್ಲಿ ಪೋರ್ಟ್ಫೋಲಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮ್ಮ ಡಿಸೈನ್ಸ್
ಮಾಡಿದ್ದೀರಾ, ಯಾವಾದರೂ ಪ್ರಾಜೆಕ್ಟ್ ಮಾಡಿದ್ದೀರಾ, ನೀವು ಕ್ರಿಯೇಟಿವಿಟಿ ಹೇಗಿರುತ್ತೆ ಅಂತೇಳಿ ಇಂಟ್ರೆಸ್ಟ್ ಇದ್ದರೆ, ನೀವು ಈ ಕರಿಯರ್ ಇವೆಲ್ಲ ಕೋರ್ಸ್ ನಾನೇನು ಹೇಳಿದ್ದೀನಿ ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದು ಒಂದು ಇಂಪಾರ್ಟೆಂಟ್ ಕೋರ್ಸ್ ಆಗಿರ್ಬೋದು, ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಬ್ಯೂಟಿ, ಫ್ಯಾಷನ್ ಆ್ಯಂಡ್ ವೆಲ್ನೆಸ್. ಸೊ ನಿಮಗೆ ಬ್ಯೂಟಿನಲ್ಲಿ, ಫ್ಯಾಷನ್ಸ್ ಅಥವಾ ವೆಲ್ನೆಸ್ ಸೆಕ್ಟರ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ವೊಕೇಶ್ನಲ್ ಮತ್ತು ಸ್ಕಿಲ್ ಬೇಸ್ಡ್ ಕೋರ್ಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಉದಾಹರಣೆಗೆ ನೀವು ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಹೇರ್ ಸ್ಟೈಲಿಂಗ್, ಮೇಕಪ್, ಫ್ಯಾಷನ್, ಸ್ಕಿನ್ ಕೇರ್ ರಿಲೇಟೆಡ್ ಟ್ರೈನಿಂಗ್ ಮುಂತಾದ ಏರಿಯಾಸ್ನಲ್ಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಸೊ ಆ ಕೋರ್ಸಸ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಗವರ್ಮೆಂಟ್ ಜಾಬ್ಸ್. ಸೊ ನೀವೇನಾದರೂ ಗವರ್ಮೆಂಟ್ ಜಾಬ್ಸ್ ನಲ್ಲಿ ಟ್ರೈ ಮಾಡ್ತಾ ಇದ್ರೆ, ನನಗೆ ಗವರ್ಮೆಂಟ್ ಜಾಬೇ ನಾನು ಮುಂದೆ ಮಾಡಬೇಕು ಅಂತಂದರೆ 10th ನಂತರ ಇಮಿಡಿಯೇಟ್ ಜಾಬ್ ಹುಡುಕೋದು ಸೂಕ್ತವಲ್ಲ. ಲೈಕ್ ಕೆಲವೊಂದು ಕೋಡ್ ನಿಮಗೆ ಟಾರ್ಗೆಟ್ ಎಕ್ಸಾಮಿನೇಷನ್ ಮತ್ತು ಎಲಿಜಿಬಿಲಿಟಿ ಬಗ್ಗೆ ಮೊದಲು ರಿಸರ್ಚ್ ಮಾಡಿ. ಕೆಲವು ಗವರ್ಮೆಂಟ್ ಪೋಸ್ಟ್ 10th ಕ್ವಾಲಿಫಿಕೇಷನ್ಸ್ ಆದಮೇಲೆ ಸಾಕಾಗ್ಬೋದು. ಲೈಕ್ ಜಸ್ಟ್ 10th ಮೇಲೆ ನಿಮಗೆ ಜಾಬ್ ಸಿಗುತ್ತೆ. ಇನ್ನು ಹಲವು ಪೋಸ್ಟು 12th ಅಥವಾ ಗ್ರ್ಯಾಜುಯೇಷನ್ ಆದಮೇಲೆ ನಿಮಗೆ ಪೋಸ್ಟ್ ಸಿಗುತ್ತೆ. ಸೊ ನೀವೇನು ಕನ್ಸಿಡರ್ ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಜಾಬ್ ನೋಟಿಫಿಕೇಷನ್ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಲಿಜಿಬಿಲಿಟಿ ಏನಿರುತ್ತೆ, ಕ್ವಾಲಿಫಿಕೇಷನ್ ಏನು ಕೇಳ್ತಾ ಇದ್ದಾರೆ, ಸೊ ಅದ್ರ ಬೇಸಿಸ್ ಮೇಲೆ ನೀವು ಪ್ರಿಪ್ರೇಷನ್ ಮಾಡ್ಬೋದು. ಸೊ ಈ ಆರ್ಡರ್ ಏನಿದೆ, ಜಾಬ್ ನೋಟಿಫಿಕೇಷನ್, ಎಲಿಜಿಬಿಲಿಟಿ, ರಿಕ್ವೈರ್ಮೆಂಟ್ ಆಫ್ ದಿ ಕ್ವಾಲಿಫಿಕೇಷನ್ ಮತ್ತು ಪ್ರಿಪ್ರೇಷನ್ಸ್ ಬೇಸ್ಡ್ ಮೇಲೆ ಇದೇ ಆರ್ಡರ್ನಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು, ಗೌರ್ಮೆಂಟ್ ಜಾಬ್ ಅಂತಂದರೆ ತುಂಬ ಈಸಿಯಾಗಿ ನನಗೆ ಸಿಗುತ್ತೆ ಅಂತೇಳಿ ಯೋಚನೆ ಮಾಡಬೇಡಿ. ಕಾಂಪಿಟೇಷನ್ ತುಂಬ ಜಾಸ್ತಿ ಆಗಿರೋದ್ರಿಂದ ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಯಾವ ಕೋರ್ಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಬೆಸ್ಟ್ ಕೋರ್ಸಸ್ ಆಫ್ಟರ್ 10th ಯಾವುದು ಅಂತೇಳಿ ನೀವು ಕೇಳ್ತಾ ಇದ್ರೆ, ಇದೀಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಎಲ್ಲರಿಗೂ ಬೆಸ್ಟ್ ಕೋರ್ಸಸ್ ಯಾವುದು ಅಂತೇಳಿ ನಿಜ ಹೇಳಬೇಕು ಅಂತಂದರೆ ಒಂದೇ ಒಂದು ಬೆಸ್ಟ್ ಕೋರ್ಸ್ ಇಲ್ಲ. ನಿಮ್ಮ ಇಂಟ್ರೆಸ್ಟ್ ಅನುಗುಣವಾಗಿ ಬೆಸ್ಟ್ ಕೋರ್ಸ್ನ ಚೇಂಜ್ ಆಗುತ್ತೆ. ನಿಮಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಇಂಟ್ರೆಸ್ಟ್ ಇದ್ದರೆ ಸೈನ್ಸ್, ಟೆಕ್ನಿಕಲ್ ಡಿಪ್ಲೊಮಾ, ಕಂಪ್ಯೂಟರ್ ರಿಲೇಟೆಡ್ ಪಾತ್ವೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಬಿಸ್ನೆಸ್ ಆ್ಯಂಡ್ ಅಕೌಂಟ್ಸ್ ಇಷ್ಟ ಇದ್ದರೆ ಕಾಮರ್ಸ್, ಲಾ, ಲ್ಯಾಂಗ್ವೇಜಸ್, ಸೋಷಿಯಲ್ ಸೈನ್ಸಸ್ ಅಥವಾ ಸಿವಿಲ್ ಸರ್ವಿಸಸ್ ಇಂಟ್ರೆಸ್ಟ್ ಇದ್ದರೆ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ನಿಕಲ್ ಮತ್ತು ಪ್ರಾಕ್ಟಿಕಲ್ ವರ್ಕ್ ಇಷ್ಟ ಇದ್ದರೆ ಡಿಪ್ಲೊಮಾ ಆ್ಯಂಡ್ ITI ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಬೇಕಾಗಿದೆ, ನಾನು ಅದನ್ನೇ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಕಲಿತೀನಿ ಅನ್ನೋರು ಇದ್ದರೆ ITI ಮತ್ತು ವೊಕೇಶ್ನಲ್ ಕೋರ್ಸಸ್ನ ಮಾಡ್ಕೊಳ್ಳಿ. ಕಂಪ್ಯೂಟರ್ಸ್ ಮತ್ತು ಟೆಕ್ನಾಲಜಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಂಪ್ಯೂಟರ್ ಸೈನ್ಸ್, ಪ್ರೋಗ್ರಾಮಿಂಗ್, ಡಿಪ್ಲೊಮಾ, ಫ್ಯೂಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ IT ಪಾತ್ವೇಸ್ನಲ್ಲಿ ಕೋರ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಕ್ರಿಯೇಟಿವಿಟಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸೈನ್, ಅನಿಮೇಷನ್, ಫ್ಯಾಷನ್ ಆ್ಯಂಡ್ ಮಲ್ಟಿಮೀಡಿಯಾನಲ್ಲಿ ಕೋರ್ಸ್ ಮಾಡ್ಕೋಬೋದು. ಸೊ ಈಗ 10th ನಂತರ ಕೋರ್ಸ್ ಚೂಸ್ ಮಾಡುವ ಸಿಂಪಲ್ ಫಾರ್ಮುಲಾ. ಈ ಕೋರ್ಸ್ ಮಾಡಿಕೊಂಡ್ರೆ ಒಂದು ಸಿಂಪಲ್ ಫಾರ್ಮುಲಾ ಇಲ್ಲಿ ಏನಂತಂದರೆ, ಇದು ಒಂದು 5 ಪ್ರಶ್ನೆಗಳಿದೆ. ಆ 5 ಪ್ರಶ್ನೆ ನಿಮ್ಮಷ್ಟಿಗೆ ನೀವೇ ಕೇಳಿಕೊಂಡು ಅದಕ್ಕೆ ಆನ್ಸರ್ ಹುಡುಕಿ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು, ನನಗೆ ಯಾವ ಸಬ್ಜೆಕ್ಟ್ಸ್ ಇಷ್ಟ ಇದೆ, ನನಗೆ ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ, ಟೆಕ್ನಾಲಜಿ, ಕ್ರಿಯೇಟಿವಿಟಿನಲ್ಲಿ ನನಗೆ ಇಂಟ್ರೆಸ್ಟ್ ಇದೆನಾ ಅಂತೇಳಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಎರಡನೇ ಪ್ರಶ್ನೆ ಬಂದುಬಿಟ್ಟು, ನಾನು ಯಾವ ರೀತಿ ಕೆಲಸ ಇಷ್ಟಪಡ್ತೀನಿ ಅಂತಂದರೆ, ನನಗೆ ಕಂಪ್ಯೂಟರ್ನಲ್ಲಿ ಮುಂದೆ ಕೆಲಸ ಮಾಡಬೇಕಾ, ಆಫೀಸ್ ವರ್ಕ್ ಮಾಡಬೇಕಾ, ಮೆಷಿನ್ ಜೊತೆ ಕೆಲಸ ಮಾಡಬೇಕಾ, ಅಥವಾ ಪೀಪಲ್ ಜೊತೆ, ಜನಗಳ ಜೊತೆ ಕೆಲಸ ಮಾಡಬೇಕಾ, ಅಥವಾ ಕ್ರಿಯೇಟಿವ್ ವರ್ಕ್ ಮಾಡಬೇಕಾ ಅಂತೇಳಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವೆಶನ್ನಿಗೆ ನಿಮಗೆ ಆನ್ಸರ್ ಸಿಕ್ಕ ಮೇಲೆ ಮೂರನೇ ಪ್ರಶ್ನೆ ಕೇಳ್ಕೊಳ್ಳಿ, ನನ್ನ ಲಾಂಗ್ ಟರ್ಮ್ ಕರಿಯರ್ ಗೋಲ್ ಏನಿದೆ ಅಂಥೇಳಿ. ಅಂದರೆ ನಾನು ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ಅಥವಾ ಗೌರ್ಮೆಂಟ್ ಜಾಬ್ ಬೇಕಾ, IT ಪ್ರೊಫೆಷ್ನಲ್ ಆಗಬೇಕಾ, ಟೆಕ್ನಿಷಿಯನ್ ಅಥವಾ ಡಿಸೈನರ್ ಆಗಬೇಕಾ ಅಂತೇಳಿ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾಲ್ಕನೇ ಪ್ರಶ್ನೆ ಕೇಳೋದು, ಈ ಕೋರ್ಸ್ ನಂತರ ಮುಂದೆ ಹೈಯರ್ ಎಜುಕೇಷನ್ ಮಾಡ್ಬೋದಾ ಅಂತೇಳಿ. ಸೊ ಈಗ ನೀವೇನು 10th ಆದಮೇಲೆ ಒಂದು 2 ವರ್ಷ 3 ವರ್ಷ ನೀವೇನು ಕೋರ್ಸ್ ಮಾಡ್ಕೋತೀರಾ, ಅದಾದಮೇಲೆ ಹೈಯರ್ ಎಜುಕೇಷನ್ ನಿಮಗೇನಾದರೂ ಮಾಡಬೇಕಾ ಅಂದ್ಕೊಂಡಿದ್ದೀರಾ, ಅಥವಾ ಮಾಡಬೇಕು ಅಂತಂದರೆ ಅದರಲ್ಲಿ ಸ್ಕೋಪ್ ಇದೆನಾ, ಯಾವ ಕೋರ್ಸ್ ಅವೈಲಬಲ್ ಇದೆ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಹೈಯರ್ ಎಜುಕೇಷನ್ ಬಗ್ಗೆ
ಡೀಟೇಲ್ಸ್ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ 10th ಆದಮೇಲೆ ನಿಮ್ಮ ಮುಂದೆ ಹೈಯರ್ ಎಜುಕೇಷನ್ನಲ್ಲಿ ಯಾವ್ಯಾವ ಕೋರ್ಸಸ್ ಅವೈಲೇಬಲ್ ಇದೆ ಅಂತ ಹೇಳಿ ಕೂಡ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಫಿಫ್ತ್ ಕ್ವೆಶನ್ ಬಂದ್ಬಿಟ್ಟು ಕೋರ್ಸ್ ರೆಕಗ್ನೈಸ್ಡ್ ಮತ್ತು ಜೆನ್ಯುವಿನ್ ಆಗಿದೆಯಾ ಅಂತೇಳಿ. ಸೊ ಫೀಸ್ ಎಷ್ಟಿರುತ್ತೆ, ಯಾವ ಕೋರ್ಸ್ ಮಾಡಬೇಕು, ನೀವು ನಿಮಗೆ ಇಂಟ್ರೆಸ್ಟ್ ಇರೋ ಕೋರ್ಸು ಇಂಡಿಯಾನಲ್ಲಿ ಯಾವ ಸ್ಟೇಟ್ನಲ್ಲಿ ಅಥವಾ ಅಬ್ರಾಡ್ನಲ್ಲಿ ಎಲ್ಲಿ ಈ ಕೋರ್ಸ್ ರೆಕಗ್ನೈಸ್ಡ್ ಆಗಿದೆ ಮತ್ತು ಇದರ ಜೆನ್ಯುವಿನ್ನೆಸ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡಿಕೊಂಡೆ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಐ ಹೋಪ್ ನಾವು ದೆರ್ ಇಸ್ ಅ ಲಾಟ್ ಆಫ್ ಕ್ಲಾರಿಟಿ, ನಿಮಗೆ ತುಂಬ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಅನ್ಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಮಾಡಬಾರದ ಮಿಸ್ಟೇಕ್ಸ್ಗಳು. ಸೊ ನೀವಿಬ್ಬರಿಗೂ ಕೆಲವೊಂದು ಮಿಸ್ಟೇಕ್ಸ್ ಮಾಡಬಾರ್ದು. ಅವೆಲ್ಲ ಏನು ಅಂತೇಳಿ ನೋಡೋದಾದರೆ, 10th ರಿಸಲ್ಟ್ ಬಂದ ತಕ್ಷಣ ನಿನ್ನ ಫ್ರೆಂಡ್ ಯಾವ ಕೋರ್ಸ್ ಮಾಡಿದ್ದಾನೆ ಅಂತ ನೋಡಿ ಆ ಕೋರ್ಸ್ನ ನೀನು ಆಯ್ಕೆ ಮಾಡ್ಕೊ ಅಂತ ಹೇಳಿ ಅನ್ಬಾರ್ದು. ಫ್ರೆಂಡ್ಸ್ಗೆ ಸೂಟೇಬಲ್ ಆಗಿರೋ ಕೋರ್ಸು ನಿಮಗೆ ಸೂಟೇಬಲ್ ಆಗಬೇಕು ಅಂತೇನಿಲ್ಲ. ಮತ್ತೊಂದು ಮಿಸ್ಟೇಕ್ ನೀವು ಮಾಡೋದು, ಓನ್ಲಿ ಸ್ಯಾಲರಿ ನೋಡಿ ಕೋರ್ಸ್ನ ಚೂಸ್ ಮಾಡ್ಕೋಬೇಡಿ. ಸ್ಯಾಲರಿ ಈಸ್ ಇಂಪಾರ್ಟೆಂಟ್ ಹೌದು, ಬಟ್ ಇಂಟ್ರೆಸ್ಟ್, ಸ್ಕಿಲ್, ಕರಿಯರ್ ಗ್ರೋತ್ ಮತ್ತು ಜಾಬ್ ಅಪಾರ್ಚುನಿಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಎರಡನೇ ಮಿಸ್ಟೇಕು. ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳೋದು. ಸೊ ಕೋರ್ಸ್ ಅಡ್ಮಿಷನ್ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ನಲ್ಲಿ ನೀವು ತಗೋತಾ ಇದ್ದರೆ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಆ ಕೋರ್ಸ್ ರೆಕಗ್ನಿಷನ್ ಆಗಿದೆನೋ ಇಲ್ವೋ, ಸಿಲೆಬಸ್ ಏನಿದೆ, ಫ್ಯಾಕಲ್ಟೀಸ್ ಇದ್ದಾರೋ ಇಲ್ವೋ ಅಲ್ಲಿ, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೋ ಇಲ್ವೋ, ಮತ್ತು ಪ್ಲೇಸ್ಮೆಂಟ್ ಕ್ಲೇಮ್ಸ್ ಯಾವ ಥರ ಇದೆ ಅಂತಂದರೆ ಪ್ಲೇಸ್ಮೆಂಟ್ಸ್ ಅಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಥವಾ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೊಡ್ತಾರೋ ಇಲ್ವೋ ಅಂತೇಳಿ ಚೆಕ್ ಮಾಡಿಕೊಂಡು ಆಮೇಲೆ ನೀವಿಲ್ಲಿ ಅಡ್ಮಿಷನ್ಸ್ ಮಾಡ್ಕೊಳ್ಳಿ ಆ ಕೋರ್ಸ್ನಲ್ಲಿ ಅಥವಾ ಆ ಇನ್ಸ್ಟಿಟ್ಯೂಟ್ನಲ್ಲಿ. ಆ್ಯಂಡ್ ಫೈನಲ್ ಅಡ್ವೈಸ್ ಟು ಎವ್ರಿ ಒನ್ ಈಸ್, 10th ನಂತರ ನಿಮ್ಮ ಕರಿಯರ್ ಡಿಸೈಡ್ ಆಗಿಬಿಟ್ಟಿದೆ ಅಂಥೇಳಿ ಭಾವಿಸಬೇಡಿ. ಇದು ನಿಮ್ಮ ಕರಿಯರ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ನೀವು PUC ಚೂಸ್ ಮಾಡ್ಕೋಬಹುದು, ಡಿಪ್ಲೊಮಾ ಚೂಸ್ ಮಾಡ್ಕೋಬಹುದು, IT ಚೂಸ್ ಮಾಡ್ಕೋಬಹುದು, ವೊಕೇಶ್ನಲ್ ಕೋರ್ಸಸ್ ಕೂಡ ಚೂಸ್ ಮಾಡ್ಕೋಬಹುದು. ಇವೆಲ್ಲ ಚೂಸ್ ಮಾಡ್ಕೊಂಡು ಮುಗಿಸ್ಕೊಂಡ ಮೇಲೆ ನಂತರ ನಿಮ್ಮ ಎಜುಕೇಷನ್ ಮತ್ತು ಸ್ಕಿಲ್ಸ್ನ ಆಧಾರದ ಮೇಲೆ ಕರಿಯರ್ ಡೈರೆಕ್ಷನ್ ಚೇಂಜ್ ಕೂಡ ಮಾಡ್ಕೋಬಹುದು. ಈಗ ನೀವು ಕೋರ್ಸ್ ಮಾಡಿಕೊಂಡು ಮುಂದೆ ನಿಮಗೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಭಾಳ ಯಂಗ್ ಏಜ್ನಲ್ಲಿ ನೀವು ಕೋರ್ಸ್ನ ಚೇಂಜ್ ಮಾಡ್ಕೋಬೋದು. ನಿಮಗೆ ಅಲ್ಲಿವರೆಗೂ ನಿಮಗೆ ಇಂಟ್ರೆಸ್ಟ್ ಏನಿದೆ ಅಂತೇಳಿ ಗೊತ್ತಾಗಿರುತ್ತೆ. ಆ ನಂತರ ಮುಖ್ಯವಾದದ್ದು ನಿಮ್ಮ ಇಂಟ್ರೆಸ್ಟ್, ಎಬಿಲಿಟಿ, ಕರಿಯರ್ ಗೋಲ್ಸ್ ಮತ್ತು ಕೋರ್ಸ್ ಕ್ವಾಲಿಟಿನ ನೋಡಿಕೊಂಡು ಈ 4 ಕನ್ಸಿಡರ್ ಮಾಡಿಕೊಂಡು ಒಂದು ಡಿಸಿಷನ್ನ ತೆಗೆದುಕೊಳ್ಳಿ. ಸೊ ರಿಮೆಂಬರ್, ಪಾಪ್ಯುಲರ್ ಕೋರ್ಸಸ್ ಆರ್ ನಾಟ್ ಆಲ್ವೇಸ್ ದಿ ಬೆಸ್ಟ್ ಕೋರ್ಸಸ್ ಫಾರ್ ಯು. ಸೊ ಕನ್ಕ್ಲೂಷನ್ ಆಗಿ ನಿಮಗೆ ಏನಾದರೂ ಹೇಳಬೇಕು ಅಂತಂದರೆ, 10th ನಂತರ PUC ಅಥವಾ ಯಾವುದಾದ್ರೂ ಅಗ್ರಿಕಲ್ಚರ್ ರಿಲೇಟೆಡ್, ಹೆಲ್ತ್ ಕೇರ್ ರಿಲೇಟೆಡ್, ಹಾಸ್ಪಿಟಲ್ ರಿಲೇಟೆಡ್ ಮುಂತಾದ ಹಲವು ಸ್ಪೆಷಲೈಸೇಷನ್ ಆಪ್ಷನ್ಸ್ ಇರುತ್ತೆ. ಯಾವುದೇ ಕೋರ್ಸ್ ಚೂಸ್ ಮಾಡೋಕ್ಕಿಂತ ಮೊದಲು ನೀವು ಎಲಿಜಿಬಿಲಿಟಿ, ಡ್ಯೂರೇಷನ್, ಫೀಸ್, ಸಬ್ಜೆಕ್ಟ್, ಸ್ಕಿಲ್ಸ್, ಹೈಯರ್ ಎಜುಕೇಷನ್ ಆಪ್ಷನ್ಸ್ ಮತ್ತು ಜಾಬ್ ಅಪಾರ್ಚುನಿಟೀಸ್ ಮತ್ತು ರೆಕಗ್ನಿಷನ್ ಇವೆಲ್ಲನೂ ಚೆಕ್ ಮಾಡಿಕೊಂಡು ಮುಂದೆ ಒಂದು ಕೋರ್ಸ್ ಯಾವ್ದು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಪರ್ಫೆಕ್ಟ್ ಆಗಿರೋದು ನಿಮಗೆ ಪರ್ಫೆಕ್ಟ್ ಆಗಿರ್ಬೇಕಂತೇನು ಇಲ್ಲ, ಆದರೆ ನಿಮಗೆ ಕಂಪ್ಲೀಟ್ ಡಿಫ್ರೆಂಟ್ ಕೋರ್ಸ್ ಯಾವ ಕೋರ್ಸ್ ಬೆಸ್ಟ್ ಆಗಿರುತ್ತೆ ಅದರ ಬೇಸಿಸ್ ಮೇಲೆ ನಿಮ್ಮ ಓನ್ ಕರಿಯರ್ ಪಾತ್ನ ಅಥವಾ ಕರಿಯರ್ ಪ್ಲಾನಿಂಗ್ನ ಮಾಡ್ಕೊಳ್ಳಿ. ನಿಮಗೆ ಆ್ಯಂಡ್ ನೀವೊಂದು ಡಿಸಿಷನ್ನ ತಗೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತೇಳಿ ಅನ್ಕೋತೀನಿ. ಸೊ 10th ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾವುದು ಕನ್ಫ್ಯೂಷನ್ ಇದ್ದರೆ ಅವ್ರಿಗೆ ಕೂಡ ಎಷ್ಟೊಂದು 10th ಆದಮೇಲೆ ಇಷ್ಟೊಂದು ಆಪ್ಷನ್ಸ್ ಇದೆನಾ ಅಂತೇಳಿ ಭಾಳಷ್ಟು ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ. ಸೊ ಅವ್ರ ಜೊತೆ ಇದನ್ನು ಶೇರ್ ಮಾಡಿ. ನಂತರ ಕೋರ್ಸಸ್, ಕರಿಯರ್ ಆಪ್ಷನ್ಸ್, ಎಜುಕೇಷನ್ ಮತ್ತು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಥರ ಸಾಕಷ್ಟು ವೀಡಿಯೋಸ್ ನಿಮಗೆ ತೊಗೊಂಡು ಬರ್ತಾ ಇರ್ತೀನಿ. See you all in my next video. Till then, stay safe, stay healthy.